ಎಲ್ರಿಗೂ ನಮಸ್ತೆ. ಅತ್ರೇಯ ರೀಜನ್ ಕಾನ್ಫರೆನ್ಸ್ ಇದರ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ನಮ್ಮ ರೀಜನ್ ಚೇರ್ಪರ್ಸನ್ ಆದಂಥ ವಿದ್ಯಾ ಕಾಮತ್ ಅವರನ್ನು ಈ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತ ಬಯಸ್ತೇನೆ. ಹಾಗೆ ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾದಂಥ ಗೀತಾರಾವ್ ಇವರಿಗೂ ನಾನು ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಸಮ್ಮೇಳನ ಸಮಿತಿ ಕಾರ್ಯದರ್ಶಿಯಾದಂಥ ಗಣೇಶ್ ಶೆಟ್ಟಿ ಇವರಿಗೂ ನಾನು ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಪ್ರಾಂತ್ಯ ರಾಯಭಾರಿಯಾದಂಥ ಜಯಪ್ರಕಾಶ್, ಹಾಗೆ ವಲಯಾಧ್ಯಕ್ಷರಾದಂಥ ಮೊಹಮ್ಮದ್ ಇಕ್ಬಾಲ್, ಹಾಗೆ ಇನ್ನೊಂದು ವಲಯಾಧ್ಯಕ್ಷರಾದಂಥ ಆಶಾ ಚಂದ್ರವಾಣ್ ಇವರನ್ನು ನಾನು ಸ್ವಾಗತ ಬಯಸ್ತೇನೆ. ಈಗ ಸಮ್ಮೇಳನ ಸಮಿತಿ ಅಧ್ಯಕ್ಷರು ಮಾತಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊಟ್ಟ ಮೊದಲಿಗೆ ನಮ್ಮ ಪ್ರಾಂತ್ಯ 4ರ ಪ್ರಾಂತ್ಯ ಸಮ್ಮೇಳನ ಆತ್ರೇಯ ಡಿಸೆಂಬರ್ 6ರಂದು ವಿಜಯ್ ಚರ್ಚ್ ಹಾಲ್ನಲ್ಲಿ ನಡೆಯಲಿಕ್ಕಿದೆ. ನಮ್ಮ ಡಿಸ್ಟ್ರಿಕ್ಟ್ 317D ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317Dಯಲ್ಲಿ ಸುಮಾರು 121 ಲಯನ್ಸ್ ಸಂಸ್ಥೆಗಳಿದ್ದು, ಈ ವರ್ಷದ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದ ಕುಡ್ಪಿ ಅರವಿಂದ್ ಶೆಣೈ ಅವರು ಈ ಒಂದು 121 ಸಂಸ್ಥೆಗಳನ್ನು 15 ಪ್ರಾಂತ್ಯಗಳಲ್ಲಿ ವಿಂಗಡಿಸಿದ್ದಾರೆ. ಪ್ರಾಂತ್ಯ 4ರ ಪ್ರಾಂತ್ಯಾಧ್ಯಕ್ಷರಾಗಿ ಲಯನ್ ವಿದ್ಯಾ ಕಾಮತ್ ಅವರನ್ನು ನೇಮಿಸಿದ್ದಾರೆ. ಈ ವರ್ಷ ನಮ್ಮ ಈ 15 ಪ್ರಾಂತ್ಯಗಳಲ್ಲೂ ಕೂಡ ಪ್ರಾಂತ್ಯ ಸಮ್ಮೇಳನಗಳು ನಡೆಯಲಿಕ್ಕಿದೆ. ಆದರೆ ಈ ವರ್ಷದ ನಮ್ಮ ಲಯನಿಸ್ಟಿಕ್ ಇಯರ್ನ ಪ್ರಪ್ರಥಮ ಪ್ರಾಂತ್ಯ ಸಮ್ಮೇಳನ ಆತ್ರೇಯ ಡಿಸೆಂಬರ್ 6ರಂದು ವಿಜಯ್ ಚರ್ಚ್ ಹಾಲ್ನಲ್ಲಿ ನಡೆಯಲಿಕ್ಕಿದೆ. ಇದರ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಪ್ರಾಂತ್ಯಾಧ್ಯಕ್ಷರಾದ ಲಯನ್ ವಿದ್ಯಾ ಕಾಮತ್ ಅವರು. ಅದೇ ರೀತಿ ಅವರ ಸ್ಪೌಸ್ ಲಯನ್ ಅಶೋಕ್ ಕಾಮತ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಮತ್ತು ಗ್ಯಾಲಂಟ್ರಿ ಅವಾರ್ಡ್ ಮೆಡಲಿಸ್ಟ್ ಡಾಕ್ಟರ್ PRS ಚೇತನ್ ಅವರು ಆಗಮಿಸಲಿದ್ದಾರೆ. ಅದೇ ರೀತಿ ಗೆಸ್ಟ್ ಆಫ್ ಆನರ್ ಆಗಿ ನಮ್ಮ ಸಿನೆ ಆರ್ಟಿಸ್ಟ್ ಆದ ಎಲ್ಲರಿಗೂ ಪರಿಚಿತರಿರುವವರು ಕಾಸರಗೋಡು ಚಿನ್ನ ಅವರು ಗೆಸ್ಟ್ ಆಫ್ ಆನರ್ ಆಗಿ ಆಗಮಿಸಲಿದ್ದಾರೆ. ಈ ಒಂದು ನಮ್ಮ ಪ್ರಾಂತ್ಯದಲ್ಲಿ 8 ಲಯನ್ಸ್ ಸಂಸ್ಥೆಗಳಿದೆ. ಅದನ್ನು 2 ಭಾಗವಾಗಿ ವಿಂಗಡಿಸಲಾಗಿದೆ, 2 ವಲಯವಾಗಿ ವಿಂಗಡಿಸಲಾಗಿದೆ. ಸೊ ಒಂದು ವಲಯದ ಅಧ್ಯಕ್ಷರಾಗಿ ಮೊಹಮ್ಮದ್ ಇಕ್ಬಾಲ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಇನ್ನೊಂದು ವಲಯದ ಅಧ್ಯಕ್ಷರಾಗಿ ಆಶಾ ಚಂದ್ರಮೋಹನ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ನಮ್ಮ ಗೈಡ್ ಅಂಡ್ ಮೆಂಟರ್ ಆಫ್ ನಮ್ಮ ಪ್ರಾಂತ್ಯ 4 ರೀಜನ್ ಅಂಬಾಸಿಡರ್ ಆಗಿ ನಮ್ಮೊಂದಿಗೆ ಜಯಪ್ರಕಾಶ್ ಅವರು ಇದ್ದಾರೆ. ಅದೇ ರೀತಿ ಈ ಒಂದು ಸಮ್ಮೇಳನವನ್ನು ನಡೆಸಿಕೊಡಲು ಒಂದು ಆರ್ಗನೈಸಿಂಗ್ ಕಮಿಟಿ ಅದನ್ನು ನಮ್ಮ ರೀಜನ್ ಚೇರ್ಪರ್ಸನ್ ಆಯ್ಕೆ ಮಾಡಿದ್ದಾರೆ. ಅದರ ಅಧ್ಯಕ್ಷೆಯಾಗಿ ನನ್ನನ್ನು ಗೀತಾರಾವ್, ಹಾಗೆ ಸೆಕ್ರೆಟರಿ ಆಗಿ ಲಯನ್ ಗಣೇಶ್ ಶೆಟ್ಟಿ ಅವರಿದ್ದಾರೆ. ಮತ್ತೆ ಟ್ರೆಷರರ್ ಆಗಿ ನಮ್ಮ ಉಮಾ ಹೆಗ್ಡೆ ಅವರು ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ 8 ಸಂಸ್ಥೆಗಳು ಕೂಡ ಹಲವು ಸೇವಾ ಚಟುವಟಿಕೆಗಳನ್ನು ಕೂಡ ಮಾಡಲಿದ್ದಾರೆ. ಅದು ವಲಯ 1 ಮತ್ತು ವಲಯ 2 ಇದರ ಸರ್ವಿಸ್ ರಿಪೋರ್ಟ್ಗಳನ್ನು ಕೂಡ ನಮ್ಮ ಇಡೀ 5 ತಿಂಗಳಲ್ಲಿ ಮಾಡಿದಂತಹ ಎಲ್ಲ ಸೇವಾ ಚಟುವಟಿಕೆಗಳನ್ನು ನಮ್ಮ ವಲಯಾಧ್ಯಕ್ಷರು ಆ ದಿನ ರಿಪೋರ್ಟ್ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಪ್ರಾಂತ್ಯ ಸಮ್ಮೇಳನದ ಪರವಾಗಿ ಕೂಡ 2 ಸೇವಾ ಚಟುವಟಿಕೆಗಳನ್ನು ನಾವು ಅಲ್ಲಿ ನಡೆಸಲಿದ್ದೇವೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರಾಂತ್ಯಾಧ್ಯಕ್ಷರು ನಿಮಗೆ ನೀಡಲಿದ್ದಾರೆ. ಡಿಸೆಂಬರ್ 6 ಆತ್ರೇಯ ವಿಜಯ್ ಚರ್ಚ್ ಹಾಲ್, ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಆಹ್ವಾನಿಸುತ್ತಿದ್ದೇನೆ. ಮುಂದಿನ ವಿವರಗಳನ್ನು ಪ್ರಾಂತ್ಯಾಧ್ಯಕ್ಷರು ನೀಡಲಿದ್ದಾರೆ. ಥ್ಯಾಂಕ್ ಯು. ನಾನು ಲಯನ್ ವಿದ್ಯಾ ಕಾಮತ್, ಲಯನ್ಸ್ ಜಿಲ್ಲೆಯ 317D ಇದರ ಪ್ರಾಂತ್ಯ 4ರ ಪ್ರಾಂತ್ಯಾಧ್ಯಕ್ಷೆ. ನಮ್ಮ ಈ ಪ್ರಾಂತೀಯ ಸಮ್ಮೇಳನ ಡಿಸೆಂಬರ್ 6ರಂದು ವಿಜಯ್ ಚರ್ಚ್ ಹಾಲ್ನಲ್ಲಿ ನಡೆಯಲಿಕ್ಕಿದೆ. ಈ ಪ್ರಾಂತೀಯ ಸಮ್ಮೇಳನವು ಸೇವಾ ಚಟುವಟಿಕೆಗಳು, ನಾಯಕತ್ವದ ಬೆಳವಣಿಗೆ ಹಾಗೂ ಕ್ಲಬ್ಗಳ ನಡುವೆ ಸೇವೆ ಹಾಗೂ ಸಾಂಗತ್ಯದ ಪ್ರತೀಕವಾಗಿ ಒಂದು ಮಹತ್ತರವಾದ ವೇದಿಕೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ವರ್ಷ ಪೂರ್ತಿ ಸಮಾಜಮುಖಿ ಸೇವೆಗಳಲ್ಲಿ ಕಾರ್ಯನಿರತರಾಗಿರುವ ನಮ್ಮ ಲಯನ್ ಸದಸ್ಯರು ಹಾಗೂ ಲಿಯೋ ಸದಸ್ಯರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಹೆಚ್ಚಿನ ವಿವರಗಳನ್ನು ಈಗಾಗಲೇ ನಮ್ಮ ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾದ ಲಯನ್ ಗೀತಾ ಆರ್ ಅವರು ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ. ಈ ಆತ್ರೇಯ ಸಮ್ಮೇಳನವು ಸೇವಾ ಭಾವನೆ, ಶಿಸ್ತು ಹಾಗೂ
ಒಂದು ನಮ್ಮ ಬಾಂಧವ್ಯವನ್ನು ಹೆಚ್ಚಿಸುವಂಥ ಅಲ್ಲಿ ಇದು ನಮ್ಮದು ಒಂದು ಕನ್ನಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ನಮ್ಮ ಕಾರ್ಯಕ್ರಮಕ್ಕೆ ಸದಾ ಬೆಂಬಲವನ್ನು ನೀಡುತ್ತಿರುವಂತಹ ಈ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಮನದಾಳದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು.